ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ಮಕ್ಕಳೇ, ಸಮಯದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಕ್ಕಳೇ, 10ನೇ ತರಗತಿಯ ಗಣಿತದ 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. ಇದಕ್ಕೆ ಅನ್ವಯಿಸುವ ಹಾಗೆ 3 ಅವಧಿಗಳಲ್ಲಿ ಹಲವಾರು ಅಂಶಗಳನ್ನು ಈ ಹಿಂದೆ ತಿಳ್ಕೊಂಡಿದ್ದೀವಿ. ಹಾಗಾದರೆ ಇವತ್ತು ನಾವು ಮುಂದಿನ ಅವಧಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಹಿಂದಿನ ಅವಧಿಗೆ ಅನ್ವಯಿಸ್ತಕ್ಕಂತಹ ಕೆಲವು ಅಂಶಗಳನ್ನು, ಚಟುವಟಿಕೆಗಳನ್ನು ಮಾಡ್ತಾ ಹೋಗೋಣ. ನೀವೆಲ್ಲರೂ ಸಿದ್ಧರಿದ್ದೀರಲ್ಲ ಮಕ್ಕಳೇ? ನೋಡ್ತಾ ಹೋಗಿ. ಮೊದಲನೇದಾಗಿ ನಾವು ಹಿಂದಿನ 3 ಅವಧಿಗಳಲ್ಲಿ ಯಾವ ಯಾವ ಅಂಶಗಳನ್ನು ಕಲ್ತ್ಕೊಂಡಿದ್ದೀವಿ ಅಂಬೋದ್ರ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅವಧಿ 1ರಲ್ಲಿ ತ್ರಿಕೋನಮಿತಿಯ ಅನುಪಾತಗಳ ಮೂಲ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ. 2ನೇ ಅವಧಿಯಲ್ಲಿ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳಿಗೆ ಅನ್ವಯಿಸುವ ಹಾಗೆ 30, 45 ಮತ್ತು 60 ಡಿಗ್ರಿಗಳ ಅನುಪಾತಗಳ ಬೆಲೆ ಹೇಗೆ ಬರ್ತವೆ ಎಂಬುದನ್ನು ತಿಳ್ಕೊಂಡ್ವಿ. 3ನೇದು ಉಳಿದ ನಿರ್ದಿಷ್ಟ ಕೋನಗಳ ಬೆಲೆಯ ಜೊತೆಗೆ ಸಮಸ್ಯೆಗಳನ್ನು ಬಿಡಿಸಿದ್ವಿ ಅಲ್ವಾ? ಈಗ ನಾವು ಅದಕ್ಕನ್ವಯಿಸುವ ಹಾಗೆ 1-2 ಚಟುವಟಿಕೆನ ಕೊಡ್ತಾ ಹೋಗ್ತೀನಿ, ತಾವುಗಳು ಮಾಡ್ತಾ ಇರಬೇಕು. ನೋಡಿ, ಬೆಲೆ ಕಂಡು ಹಿಡಿಯಿರಿ ಅಂತ ನಾನಿಲ್ಲಿ ಒಂದು ಚಟುವಟಿಕೆ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಸಿದ್ಧರಿದ್ದೀರಾ ಮಕ್ಕಳೇ? ನೋಡ್ತಾ ಹೋಗಿ. ಈಗ ಮೊದಲನೇ ಸಮಸ್ಯೆ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಬೈ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ, ಇದರ ಬೆಲೆ ಎಷ್ಟು ಎಂಬುದನ್ನು ನೀವು ಬರೀಬೇಕು. ಹಾಗೆ 2ನೇ ಸಮಸ್ಯೆ ನೋಡಿ, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾನ ಬೆಲೆ ಬರೀಬೇಕು. 3ನೇದು ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ. ಕೊನೆಯದಾಗಿ ನೋಡಿ, ಇಲ್ಲೇ ಟ್ಯಾನ್ ಇಂಟು ಕಾಟ್ ಪ್ಲಸ್ ಸೈನ್ ಇಂಟು ಕೊಸೆಕ್ ಪ್ಲಸ್ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ, ಇದರ ಬೆಲೆನೂ ಬರಿಬೇಕು. ಒಟ್ಟಾರೆ 4 ಸಮಸ್ಯೆಗಳನ್ನು ಕೊಟ್ಟಿದೆ. ಇವುಗಳ ಬೆಲೆಗಳನ್ನು ಬರಿತಾ ಹೋಗಿ. ಬರಿತಾ ಇದ್ದೀರಾ? ಈಗ ಉತ್ತರಗಳನ್ನು ನೋಡೋಣ ನಾವು. ಮೊದಲನೇದಕ್ಕೆ ಉತ್ತರ ಏನು ಬಂದಿದೆ ನೋಡಿ. ವೆರಿ ಗುಡ್, ಒಂದಲ್ವಾ? ಯಾಕೆ? ಕಾಸ್ ಥೀಟಾ ಇಂಟು ಸೆಕೆಂಡ್ ಥೀಟಾ 1, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ 1, 1/1 1 ಆಯಿತು. ಹಾಗೆಯೇ 2ನೇದಕ್ಕೆ ಏನು ಬಂತು ನೋಡಿ. ಅಯ್ಯೋ, ಒಂದಾದಮೇಲೆ 2 ಬರ್ತಾ ಇದೆ ಅಂತೀರಾ? ಹೌದು, ಇದಕ್ಕೆ 2 ಕಾರಣ. ಟ್ಯಾನ್ ಇಂಟು ಕಾಟ್ ಬೆಲೆ 1, ಸೈನ್ ಇಂಟು ಕೊಸೆಕ್ ಬೆಲೆ 1, ಅವು ಎರಡನ್ನು ಕೂಡಿದರೆ 1 + 1 2 ಆಯಿತು. 3ನೇದಕ್ಕೆ ಉತ್ತರ 3 ಅಲ್ಲ. ಯಾಕೆ ಹೇಳಿ? ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಬೆಲೆ 1 ಮೈನಸ್ ಕಾಸ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಬೆಲೆ 1, 1ರಲ್ಲಿ 1 ಕಳೆದ್ರೆ 0 ಬರ್ತಾ ಇದೆ. 3ನೇದು ನೋಡಿ ಮಕ್ಕಳೇ. ವೆರಿ ಗುಡ್, 3 ಅಲ್ವಾ? ಬಿಕಾಸ್ 1 + 1 + 1 3 ಬರ್ತಾ ಇದೆ. ಸೊ ತುಂಬ ಸುಲಭವಾಗಿರ್ತಕ್ಕಂತಹ ಒಂದು ಚಟುವಟಿಕೆ ಇದು. ಬಟ್ ಇಲ್ಲಿ ನಾವು ವೃತ್ಕ್ರಮಗಳ ಮತ್ತು ತ್ರಿಕೋನಮಿತಿಯ ಮೂಲ ಅಂಶಗಳ ಒಂದು ಸಂಬಂಧವನ್ನು ಅನುಸರಿಸಿ ಈ 4 ಸಮಸ್ಯೆಗಳನ್ನು ನಾವು ಬಿಡಿಸಿದ್ವಿ ಅಲ್ವಾ ಮಕ್ಕಳೇ? ಇಲ್ಲಿ ಇವುಗಳ ಬೆಲೆಗಳು 0ಗೆ ಸಮ ಇದ್ದರೆ ಇಲ್ಲಿ ಮತ್ತು 1ಕ್ಕೆ ಸಮ ಇದ್ದರೆ ಈ ಬಾಕ್ಸ್ನಲ್ಲಿ ಬರಿತಾ ಹೋಗ್ಬೇಕು. ಯೋಚನೆ ಮಾಡಿ, ಉತ್ತರಗಳನ್ನು ಬರಿತಾ ಹೋಗಿ. ಉತ್ತರ ಬರೆದಿದ್ರಲ್ವಾ? ನೋಡೋಣ ಈಗ. ಹಾಗಾದರೆ ಸೈನ್ 0 ಬೆಲೆ 0. ಮುಂದೆ ಇಲ್ಲಿರೋದು ಯಾವುದಾದ್ರೂ ಬರಿತಾ ಹೋಗಿ, ನಿಮಗೆ ಅನುಕೂಲ ಆಗೋದನ್ನು ಬರೀರಿ. ಸರ್, ಕಾಟ್ 45 ಬೆಲೆ 1 ಗೊತ್ತಿದೆ, ಬರೆದುಬಿಟ್ಟಿವಿ. ಹಾಗೆ ಕಾಸ್ 0 ಬೆಲೆ ಅದು ಒಂದೇ. ನೆಕ್ಸ್ಟ್ ಸೀಕೆಂಟ್ 0 ಅದು ಒಂದೇ. ಮುಂದೆ ಕೊಸೆಕ್ 90 1. ಟ್ಯಾನ್ 0 ಬೆಲೆ ಎಷ್ಟು ಹೇಳಿ ಸರ್? 0 ಅಲ್ವಾ? ಸೈನ್ 90 ಬೆಲೆ 1. ಹಾಗೆ ಟ್ಯಾನ್ 45 ಬೆಲೆ ಅದು ಒಂದೇ. ಕಾಸ್ 90 ಡಿಗ್ರಿ ಬೆಲೆ ಎಷ್ಟು ಹೇಳಿ?
ಅದು 0 ಆಗಿದೆ. ಕಾಟ್ 0 ಬೆಲೆ ಎಷ್ಟು? ಅದು ಸಹ 0 ಅಲ್ವಾ ಮಕ್ಕಳೇ? ಇದರಲ್ಲಿ ಏನಾದ್ರು ಡೌಟ್ ಇದೆನಾ? ಇಲ್ವಲ್ಲ? ಬರ್ಕೊಂಡಿದ್ದೀರಾ ಇದನ್ನ? ಸೊ ನೀವೆಲ್ಲರೂ ಸಹ ಇದಕ್ಕೆ ಸ್ಪಷ್ಟವಾದ ಉತ್ತರಗಳನ್ನು ಬರೆದಿದ್ದೀರಿ ಅಂತ ಭಾವಿಸ್ತಾ ನಿಮಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಒಂದು ಪರಿಕಲ್ಪನೆ ಯಾವುದು ಅಂದರೆ, ಏನು ತ್ರಿಕೋನಮಿತಿಯ ಅನುಪಾತಗಳಿಗೆ ಅನ್ವಯಿಸುವಂತೆ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ಕಲ್ತಿದ್ದೇವಲ್ವಾ, ಈ ಕೋಷ್ಟಕವನ್ನು ಬರೆದು ಇದನ್ನು ಪೂರ್ಣಗೊಳಿಸಿ ನೋಡೋಣ. ಬರಿತಾ ಇದ್ದೀರಾ? ವೆರಿ ಗುಡ್. ನೋಡ್ತಾ ಹೋಗಿ. ಇಲ್ಲಿ ಬೆಲೆಗಳನ್ನು ಹಾಗೇನೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದೇ ರೀತಿ ಬೆಲೆಗಳನ್ನು ಬರೆದಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವುಗಳನ್ನು ಹೇಗೆ ನೆನಪಿಟ್ಕೊಳ್ಬೇಕು ಎಂಬುದನ್ನು ಸಹಿತ ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ ಅಲ್ವಾ? ಒಂದೊಂದಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಉತ್ತರಗಳನ್ನು ಬರೆದಿದ್ದೀರಲ್ಲ ಮಕ್ಕಳೇ? ನೀವೆಲ್ಲರೂ ಸರಿಯಾದ ಉತ್ತರಗಳನ್ನು ಬರೆದಿದ್ದೀರಿ. ನಿಮಗೆ ನಾನು ಚಪ್ಪಾಳೆಯನ್ನು ತಟ್ತಾ ಇದ್ದೀನಿ ಮಕ್ಕಳೇ. ನೀವು ಈ ಬೆಲೆಗಳನ್ನು ನೆನಪಿಟ್ಕೊಂಡಿದ್ರೆ ನಿಮಗೆ ಸಮಸ್ಯೆಗಳನ್ನು ಮಾಡೋದಕ್ಕೆ ತುಂಬ ಸುಲಭ ಆಗತ್ತೆ ಅಂತ ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗ. ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಏನನ್ನು ಚರ್ಚೆ ಮಾಡ್ತೀವಿ ಅಂದರೆ, ನೋಡಿ, ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆಯೇ ಅವುಗಳಿಗೆ ಅನ್ವಯಿಸ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನು ನಾವು ಬಿಡಿಸ್ತಾ ಹೋಗ್ತೀವಿ ಮಕ್ಕಳೇ. ನೋಡಿ, ಹಿಂದೆ ಮಾಡಿರ್ತಕ್ಕಂತಹ ಅವಧಿಗಳು ಸಹ ಈಗ ನಾವು ಹಲವಾರು ಅಂಶಗಳನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಹಿಂದೆ ಕಲಿತಿರುವ ಎಲ್ಲ ಅಂಶಗಳನ್ನು ನೀವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿದ್ರೆ ಇವತ್ತಿನ ಅವಧಿ ನಿಮಗೆ ಸುಲಭ ಆಗುತ್ತೆ ಮಕ್ಕಳೇ. ಪ್ರಾರಂಭ ಮಾಡೋಣವಾ? ನೋಡ್ತಾ ಹೋಗಿ. ಇಲ್ಲೊಂದು ತ್ರಿಭುಜ ಇದೆ. ಏನಿದು? ಎ ಬಿ ಸಿ ತ್ರಿಭುಜದಲ್ಲಿ ಬಿ ನಲ್ಲಿ 90 ಡಿಗ್ರಿ ಇದೆ, ಸಿ ಕೋನ ಟೀಟಾ ಆಗಿದೆ. ಹಾಗಾದರೆ ಎ ಮತ್ತು ಸಿಗಳು ಲಘು ಕೋನಗಳಾಗಿವೆ ಎಂಬುದು ನಮಗೆ ಗೊತ್ತು. ಸಿನ ಬೆಲೆ ಟೀಟಾ ಆಗಿದ್ರೆ ಎನ ಬೆಲೆ ಎಷ್ಟಾಗತ್ತೆ ಎಂಬುದನ್ನು ಕಂಡುಹಿಡಿಯಿರಿ ನೋಡೋಣ. ಕಂಡುಹಿಡಿತಾ ಇದ್ದೀರಾ? ಸರ್ ಗೊತ್ತಿದೆ ನಮಗೆ. ಎ ಮತ್ತು ಸಿಗಳನ್ನು ಕೂಡಿದರೆ ಎಷ್ಟಾಯ್ತು ನೋಡಿ. ಓ, ಎ ಪ್ಲಸ್ ಸಿ ಬೆಲೆ ಎಷ್ಟಾಯ್ತು? 90 ಡಿಗ್ರಿ. ಯಾಕೆ ಅಂದರೆ ಒಂದು ಕೋನ 90 ಇದೆ, ಒಟ್ಟು 3 ಕೋನ 180 ಆಗಬೇಕು. ದೇರ್ಫೋರ್ ಉಳಿದ ಕೋನಗಳ ಮೊತ್ತ 90 ಆಯಿತು. ಹಾಗಾದರೆ ಸಿನ ಬೆಲೆ ಎಷ್ಟಿದೆ? ಇಲ್ಲಿ ಸಿ ಜಾಗದಲ್ಲಿ ಹಾಕೋಣ. ಹಾಗಾದರೆ ನಮಗೆ ಏನ ಬೆಲೆ ಬೇಕು? ದೇರ್ಫೋರ್ ಟೀಟಾನ ಆ ಬದಿಗೆ ತೆಗೆದುಕೊಂಡು ಹೋದರೆ ಏನಾಯ್ತದು? 90 ಮೈನಸ್ ಟೀಟಾ ಆಯಿತು. ಈಗ ನೋಡಿ, ಏನ ಬೆಲೆ ಎಷ್ಟಾಯಿತು? ವೆರಿ ಗುಡ್. ಎಷ್ಟಾಯಿತು? 90 ಡಿಗ್ರಿ ಮೈನಸ್ ಟೀಟಾ. ಇನ್ನೊಂದು ಸಲ ನೋಡಿ, 90 ಡಿಗ್ರಿ ಮೈನಸ್ ಟೀಟಾ ಆಯ್ತಲ್ವಾ? ಹಾಗಾದರೆ ಎಯನ್ನು ನಾವು ಸಿನ ಪೂರಕ ಕೋನ ಅಂತ ಕರಿತೀವಿ, ಅಥವಾ ಸಿಯನ್ನು ನಾವು ಎನ ಪೂರಕ ಕೋನ ಅಂತ ಕರಿತೀವಿ. ಕಾರಣ ಎ ಮತ್ತು ಸಿಗಳನ್ನು ಕೂಡಿದರೆ 90 ಡಿಗ್ರಿ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಈಗ ತ್ರಿಕೋನಮಿತಿಗೆ ಅನ್ವಯಿಸುವಂತೆ, ದಟ್ ಈಸ್ ತ್ರಿಕೋನಮಿತಿಯ ಅನುಪಾತಗಳು ಪೂರಕ ಕೋನಗಳಿಗೆ ಹೇಗಿರ್ತವೆ ಎಂಬುದನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೆ ಅನ್ವಯಿಸುವಂತೆ ನೋಡಿ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ ತೆಗೆದುಕೊಂಡಿದ್ದೀನಿ. ಈಗ ಆಲ್ರೆಡಿ ನಮಗೆ ಗೊತ್ತಿದೆ, ಇದು ಟೀಟಾ ಇದ್ದರೆ ಎ ಕೋನ 90 ಮೈನಸ್ ಟೀಟಾ ಇರುತ್ತೆ. ಇದೇ ತ್ರಿಭುಜವನ್ನು ನಾನು ಇನ್ನೊಂದು ಸರಿ ಬರ್ಕೊಂಡು ಈ ಕೋನವನ್ನು ಮಾತ್ರ ಗುರುತಿಸಿದೆ ನಾನು. ಎಷ್ಟಿದೆ ಇದು? 90 ಡಿಗ್ರಿ ಮೈನಸ್ ಟೀಟಾ. ಹಾಗಾದರೆ ಮಕ್ಕಳೇ, ಲಂಬಕೋನದ ಅಭಿಮುಖ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಇಲ್ಲಿನೂ ವಿಕರ್ಣ ಇದೆ. ಈ ಕೋನವನ್ನು ಗುರುತಿಸಿರೋದ್ರಿಂದ ಇದನ್ನು ಅಭಿಮುಖ ಬಾಹು ಓ ಅಂತ ಬರೆದಿದ್ದೀವಿ. ಇದರ ಅಭಿಮುಖ ಬಾಹು ಓ ಆಗಿದೆ ಬಿ ಸಿ. ಹಾಗಾದರೆ ಉಳಿದ ಬಾಹು, ದಟ್ ಈಸ್ ಇದರ ವಿಕರ್ಣವಲ್ಲದ ಬಾಹುವೇ ಪಾರ್ಶ್ವ ಬಾಹು ಎ. ಇದರ ವಿಕರ್ಣವಲ್ಲದ ಬಾಹು ಎ ಬಿಯನ್ನು ನಾವು ಇಲ್ಲಿ ಪಾರ್ಶ್ವಬಾಹು ಎ ಅಂತ ಸೂಚಿಸ್ತಾ ಇದ್ದೀವಿ. ಸರಿನಾ ಮಕ್ಕಳೇ? ಸ್ಪಷ್ಟವಾಗಿ ಅರ್ಥ ಆಯ್ತಲ್ವಾ? ಈಗ ನೋಡಿ, ಈ ತ್ರಿಭುಜದಲ್ಲಿ ಸೈನ್ ಟೀಟಾನ ಬೆಲೆ ಬರೆಯೋಣ. ಏನಿದೆ ಸೈನ್ ಟೀಟಾ ಅಂದರೆ? ಅಭಿಮುಖ ಬಾಹು ಬೈ ವಿಕರ್ಣ, ಅಂದರೆ ಎ ಬಿ ಬೈ ಎ ಸಿ ಬರೆದಿದ್ದೀವಿ. ಈ ತ್ರಿಭುಜಕ್ಕೆ ಬನ್ನಿ. ಇಲ್ಲಿ ಕಾಸ್ ಎ ಅಂದರೆ ಕಾಸ್ ಇ ಬೆಲೆ ಬರೆಯೋಣ. 90 ಡಿಗ್ರಿ ಮೈನಸ್ ಟೀಟಾ. ಕಾಸ್ನ ಬೆಲೆ ಏನು?
ಪಾರ್ಶ್ವಬಾಹು ಬೈ ವಿಕರ್ಣ ದಟ್ ಈಸ್ ಎ ಬೈ ಹೆಚ್, ಇಲ್ಲಿ ಎ ಬಿ ಬೈ ಎ ಸಿ ಆಯಿತು. ಈಗ ಗಮನಿಸಿ ಮಕ್ಕಳೇ, ಈ ಎರಡು ಬೆಲೆಗಳನ್ನು ನೋಡಿದರೆ ಇದು ಎ ಬಿ ಬೈ ಎ ಸಿ, ಇದು ಎ ಬಿ ಬೈ ಎ ಸಿ. ಆದ್ದರಿಂದ ಏನಾಯಿತು? ದೇರ್ ಫೋರ್ ಸೈನ್ ಟೀಟಾವು ಕಾಸ್ 90 ಮೈನಸ್ ಟೀಟಾಗೆ ಸಮ ಇದೆ ಅಲ್ವಾ? ಹೌದು ಅಲ್ವಾ? ಸೈನ್ ಟೀಟಾ ಎಂಬುದು ಏನಾಯಿತು? ಕಾಸ್ 90 ಡಿಗ್ರಿ ಮೈನಸ್ ಟೀಟಾನ ಬೆಲೆಗೆ ಸಮ ಆಯಿತು. ಕಾರಣ ಅವುಗಳ ಅನುಪಾತಗಳು ಸಮ ಅದು. ಮುಂದೆ ನೋಡಿ, ಹಾಗೇನೆ ನೋಡಿ, ಇನ್ನೊಂದು ಬಾರಿ ಅದೇ ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಬೆಲೆಗಳನ್ನು ಗಮನಿಸ್ತಾ ಇದ್ದೀರಿ. ಗುರುತಿಸಿರುವ ಕೋನಗಳನ್ನು ಗಮನದಲ್ಲಿಟ್ಕೊಂಡು ಬಾಹುಗಳನ್ನು ಹೆಸರಿಸಿದ್ವಿ ನಾವು ಅಲ್ವಾ? ಈಗೇನು ಮಾಡೋಣ ಅಂದರೆ, ಇದಕ್ಕೆ ಅನ್ವಯಿಸ್ತಕ್ಕಂತಹ ಸೀಕೆಂಟ್ ಟೀಟಾನ ಬೆಲೆ ಬರೀರಿ. ಏನು ಸೀಕೆಂಟ್ ಟೀಟಾ ಅಂದರೆ ಏನು ಹೇಳಿ? ಕಾಸ್ನ ವೃತ್ಕ್ರಮ ಅಂದರೆ ಹೈಪಾಟಿನಸ್ ಬೈ ಅಡ್ಜಸೆಂಟ್ ಸೈಡ್, ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು. ಈ ತ್ರಿಭುಜದಲ್ಲಿ ಕೊಸೆಕ್ 90 ಮೈನಸ್ ಟೀಟಾನ ಬೆಲೆ ಬರೀರಿ. ಕೊಸೆಕ್ ಅಂದರೆ ಸೈನದ ವಿಲೋಮ, ಅಂದರೆ ಸೈನದ ವೃತ್ಕ್ರಮ ಅಂದರೆ ನಾವು ವಿಕರ್ಣ ಬೈ ಅಭಿಮುಖ ಬಾಹು ಬರೆದಿದ್ದೀವಿ, ವಿಕರ್ಣ ಬೈ ಓ, ಬಿ ಸಿ ಬೈ ಎ ಸಿ. ಹಾಗಾದರೆ ಇವು ಎರಡರ ಬೆಲೆ ನೋಡಿ ಒಂದೇ ಆಯಿತು. ನೆಕ್ಸ್ಟ್ ಏನು ಬರೀತೀರಿ? ಅಯ್ಯೋ ಬಿಡಿ ಸರ್, ಸೀಕೆಂಟ್ ಟೀಟಾವು ಕೊಸೆಕ್ 90 ಮೈನಸ್ ಟೀಟಾಗೆ ಸಮ ಆಯಿತು ಅಲ್ವಾ ಮಕ್ಕಳೇ? ಹೌದು ಅಲ್ವೋ? ವೆರಿ ಗುಡ್. ಈಗ ಸೈನ್ ಕಾಸ್ ಆಯಿತು, ಸೀಕೆಂಟ್ ಟೀಟಾ ಕೊಸೆಕ್ ಟೀಟಾ ಆಯಿತು. ನೀವು ಇವೇ ತ್ರಿಭುಜಗಳನ್ನು ತೆಗೆದುಕೊಂಡು ಈ ತ್ರಿಭುಜದಲ್ಲಿ ಟ್ಯಾನ್ ಟೀಟಾನ ಬೆಲೆ ಬರೀರಿ. ಈ ತ್ರಿಭುಜದಲ್ಲಿ ಕಾಟ್ 90 ಮೈನಸ್ ಟೀಟಾನ ಬೆಲೆಗಳನ್ನು ಅಂದರೆ ಅನುಪಾತವನ್ನು ಬರೀರಿ ನೋಡೋಣ. ಇಲ್ಲಿ ಅನುಪಾತ ಬರೆದ್ರ ಯಾವ ಅನುಪಾತ? ಟ್ಯಾನ್ ಟೀಟಾನ ಅನುಪಾತ. ಈ ತ್ರಿಭುಜದಲ್ಲಿ ಕಾಟ್ 90 ಮೈನಸ್ ಟೀಟಾನ ಅನುಪಾತ ನೋಡಿ ಹೀಗೆ ಬಂದಿದ್ದಾನ ನಿಮಗೆ? ಹಾಗೇನೆ ಕಾಟಿನ ನೋಡಿ. ಹಾಗಾದರೆ ಈ ಬೆಲೆಗಳು ಹೇಗಿವೆ? ಸಮ ಇವೆ ಸರ್. ಹಾಗಾದರೆ ಏನಾಯಿತು? ಟ್ಯಾನ್ ಟೀಟಾ ಎಂಬುದು ಕಾಟ್ 90 ಮೈನಸ್ ಟೀಟಾಗೆ ಸಮ ಆಯಿತೋ ಇಲ್ಲೋ? ದೇರ್ಫೋರ್ ಇಲ್ಲಿ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆದರೆ ಉಳಿದ ಎರಡು ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿರ್ತವೆ. ಅವುಗಳಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆದಾಗ ನಮಗೆ ಮೂಲವಾಗಿ ಕೆಲವು ಅಂಶಗಳು ಕಂಡು ಬರ್ತಾ ಇವೆ. ಆ ಅಂಶಗಳು ಏನು ಎಂಬುದನ್ನೇ ನಾವಿಲ್ಲಿ ಬರಿತಾ ಇದ್ದೀವಿ. ಅವುಗಳಲ್ಲಿ ಟ್ಯಾನ್ ಟೀಟಾನ ಅನುಪಾತವು ಕಾಟ್ 90 ಮೈನಸ್ ಟೀಟಾಗೆ ಸಮವಾಗಿರುತ್ತೆ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಮಕ್ಕಳೇ, ಪೂರಕ ಕೋನಗಳ ತ್ರಿಕೋನಮಿತಿಗಳ ಅನುಪಾತದ ಬೆಲೆಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ 90 ಡಿಗ್ರಿ ಆಗಿದೆ. ಹಾಗೆಯೇ ಉಳಿದ ಎರಡು ಕೋನಗಳ ಅಳತೆಗಳನ್ನು ನೀವು ಗಮನಿಸಬಹುದು. ಇಲ್ಲಿ ಏನಾಗಿದೆ ನೋಡಿ, ಉಳಿದ ಎರಡು ಕೋನಗಳು ಲಘು ಕೋನಗಳಾಗಿವೆ. ಹಾಗೆ ಅವು ಎರಡನ್ನು ಕೂಡಿದ್ರೆ 90 ಡಿಗ್ರಿ ಬರ್ತಾ ಇರೋದ್ರಿಂದ ಎನ ಪೂರಕ ಕೋನ ಸಿ ಅಥವಾ ಸಿ ನ ಪೂರಕ ಕೋನ ಎ ಕಂಡು ಬರ್ತಾ ಇದೆ. ಹಾಗೇನೆ ಎ ಬಿ ಸಿ ತ್ರಿಭುಜದ ಮೂರು ಬಾಹುಗಳ ಅಳತೆಗಳನ್ನು ಸಹಿತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನಾನು ಕೋನದ ಬೆಲೆಯನ್ನ ಬದಲಾವಣೆ ಮಾಡ್ತಾ ಹೋಗ್ತೀನಿ ನೋಡಿ. ಬಾಹುವಿನ ಅಳತೆಗಳು ಬದಲಾವಣೆ ಆಗ್ತಾ ಇದೆ. ಇಲ್ಲಿ ವಿಕರ್ಣ ಎ ಸಿ ಎಂಬುದು ಅತ್ಯಂತ ದೊಡ್ಡ ಬಾಹು ಅಂತ ಕಂಡು ಬರ್ತಾ ಇದೆ. ಇಲ್ಲಿ ಟೀಟಾ ಎಂಬುದು 45 ಡಿಗ್ರಿ ಆಗಿದೆ. ಹಾಗಾದ್ರೆ 45 ಡಿಗ್ರಿಗೆ ಅನ್ವಯಿಸುವಂತೆ ಇಲ್ಲಿ ಎ ಶೃಂಗದಲ್ಲಿ 45 ಡಿಗ್ರಿ ಏರ್ಪಟ್ಟಿದೆ, ಸಿ ನಲ್ಲೂ ಏರ್ಪಟ್ಟಿದೆ. ನಾನು ಇಲ್ಲಿ ಕೋನವನ್ನ ಬದಲಾಯಿಸ್ತೀನಿ ನೋಡಿ. ಓ, ಎ ನಲ್ಲಿ 40 ಡಿಗ್ರಿ ಇದೆ. ಹಾಗಾದ್ರೆ ಇಲ್ಲಿ ನಾವು ಟೀಟಾ ಎಂಬ ಕೋನವನ್ನ ಹೇಗೆ ತೆಗೆದುಕೊಂಡಿದ್ದೀವಿ? ಸಿ ಕೋನ ಎಷ್ಟಾಗ್ತಾ ಇದೆ ನೋಡಿ, ಹೇಳ್ತೀರಾ? ಸರ್, ಅದು 90 ಡಿಗ್ರಿ ಮೈನಸ್ ಟೀಟಾ ಆಗತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ? ನೋಡಿ, ಇಲ್ಲಿ 90 ಮೈನಸ್ ಟೀಟಾನ ಬೆಲೆ ಇಲ್ಲಿ ಬರ್ತಾ ಇದ್ವಿ. ಈಗ ಈ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಎ ಎಂಬುದು ಟೀಟಾ ಆಯಿತು, ಸಿ ಎಂಬುದು 90 ಮೈನಸ್ ಟೀಟಾ ಆಯಿತು. ಈಗ ಈ ತ್ರಿಭುಜದಲ್ಲಿ ಸೈನ್ ಟೀಟಾನ ಬೆಲೆಯನ್ನು ಹಾಕ್ತೀವಿ ಅಂದ್ರೆ ಅರ್ಥ ಸೈನ್ ಎ ನ ಬೆಲೆ ಬಿ ಸಿ ಬೈ ಎ ಸಿ ಅಂತ ಬರ್ದಿದ್ದೀವಿ. ಹಾಗೇನೆ ಕಾಸ್ 90 ಮೈನಸ್ ಟೀಟಾ ಬರ್ದಿದ್ದೀವಿ ಅಂದ್ರೆ ಅರ್ಥ ಏನು?
ಕಾಸ್ ಸಿ ನ ಬೆಲೆ ಬರಿತೀವಿ. ಆಗ ಪಾರ್ಶ್ವಬಾಹು BC/AC ಆಗಿದೆ ನೋಡಿ. ಮುಂದೆ ಏನ್ ಮಾಡೋದು ಅಂದ್ರೆ ನೀವು ಗಮನಿಸ್ತಾ ಹೋಗಿ. ಈಗ ನಾನು ಟೀಟಾನ ಬೆಲೆ 30 ಡಿಗ್ರಿಗೆ ಇಟ್ರೆ ಸೈನ್ ಟೀಟಾ ಅಂದ್ರೆ ಸೈನ್ 30 ಡಿಗ್ರಿ, ಅದ್ರ ಬೆಲೆ ಎಷ್ಟು ಬಂತು ನಮಗೆ? ಇಲ್ಲಿ 0.5 ಬಂತು. ಹಾಗಾದ್ರೆ ಸೈನ್ ಟೀಟಾ ಅಂದ್ರೆ ಇದರ ಪೂರಕ ಕೋನ 60 ಡಿಗ್ರಿ ಆಗ್ಬೇಕಲ್ವಾ ನೋಡಿ. ಕಾಸ್ 60 ಡಿಗ್ರಿ ಅಂದ್ರೆ ಕಾಸ್ 90 ಮೈನಸ್ ಟೀಟಾ ತೆಗೆದುಕೊಂಡಿದೀವಿ. ಕಾಸ್ 60 ಬೆಲೆನೂ ಗಮನಿಸಿ, ಅದು 0.5 ಆಯ್ತು. ಅಂದ್ರೆ ಅರ್ಥ ಏನಾಯ್ತು? ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಟೀಟಾ ಆಗ್ತಾ ಇದೆ. ಹಾಗೇನೆ ಉಳಿದ ಎರಡು ತ್ರಿಕೋನಮಿತಿಯ ಪೂರಕ ಕೋನಗಳ ನಡುವಿನ ಸಂಬಂಧವನ್ನು ಗಮನಿಸಿ. ಸೀಕೆಂಟ್ ಟೀಟಾವು ಕೊಸೆಕ್ 90 ಮೈನಸ್ ಟೀಟಾನ ಬೆಲೆಗೆ ಸಮ ಇದೆ. ಟ್ಯಾನ್ ಟೀಟಾವು ಕಾಟ್ 90 ಮೈನಸ್ ಟೀಟಾನ ಬೆಲೆಗೆ ಸಮ ಕಾಣಿಸ್ತಾ ಇದೆ. ಈಗ ನಾನು ಇಲ್ಲಿ ಟೀಟಾನ ಬೆಲೆನ ಕಡಿಮೆ ಮಾಡ್ತಾ ಹೋಗ್ತೀನಿ. ನೀವು ಕಡಿಮೆ ಮಾಡಿದ ಹಾಗೆಲ್ಲ ಏನ್ ಗಮನಿಸಬೇಕು ಅಂದ್ರೆ ಸೈನ್ ಟೀಟಾ ಮತ್ತು ಕೊಸೆಕ್ 90 ಮೈನಸ್ ಟೀಟಾಗಳ ಬೆಲೆಗಳು ಸಮ. ಹಾಗೇನೆ ಸೀಕೆಂಟ್ ಟೀಟಾ ಕೊಸೆಕ್ 90 ಮೈನಸ್ ಟೀಟಾಗಳ ಬೆಲೆಗಳು ಸಮ ಕಂಡು ಬರ್ತಾ ಇವೆ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ 90 ಮೈನಸ್ ಟೀಟಾ ಎಂಬುದು ಸಮ ಇರೋದು ಕಂಡು ಬರ್ತಾ ಇದೆ. ಸಪೋಸ್ ನಾವಿದನ್ನ 0 ಮಾಡಿದ್ರೆ, 0 ಡಿಗ್ರಿ ಮಾಡಿದ್ರೆ ಏನ್ ಗಮನಿಸ್ತೀವಿ ನೋಡ್ರಿ. ಓಹೋ, ನಾವಿಲ್ಲಿ ತ್ರಿಕೋನ ಮಿತಿಗೆ ಅನ್ವಯಿಸುವಾಗೆ ನಿರ್ದಿಷ್ಟ ಕೋನಗಳ ಬೆಲೆಗಳು ಗೊತ್ತಿದೆ ನಮಗೆ. ಈ ಆಕೃತಿಯಲ್ಲಿನೂ ನಮಗೆ ಕಂಡು ಬರ್ತಾ ಇದೆ ನೋಡಿ. BC ಬೆಲೆ 0 ಆಯ್ತು. therefore ಸೈನ್ ಟೀಟಾ ಬೆಲೆ 0 ಆದ್ರೆ ಕಾಸ್ 90 ಮೈನಸ್ ಬೆಲೆ 0 ಆಯ್ತು. therefore ಹಾಗೇನೆ ಉಳಿದ ಅಂಶಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು. ಅರ್ಥ ಆಯ್ತಾ ನೋಡಿ. ಈಗ ಅದನ್ನೇ ನಾವಿಲ್ಲಿ ಒಂದು ಪಟ್ಟಿ ಮಾಡೋಣ, ಗಮನಿಸ್ತಾ ಹೋಗಿ. ಈಗ ನಾನಿಲ್ಲಿ ಬರಿತಾ ಇದ್ದೀನಿ. ಆ ಜಾಗದಲ್ಲಿ ಏನು ಬರಿಬೇಕು ಅಂದರೆ ಸಮಚಿಹ್ನೆ ಆದಮೇಲೆ ಯಾವ ಅಂಶವನ್ನು ಬರಿಬೇಕು ಎಂಬುದನ್ನು ನೀವು ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ವಾ, ಅದರ ಆಧಾರದ ಮೇಲೆ ಬರಿತಾ ಹೋಗ್ಬೇಕು. ನೋಡೋಣವಾ. ಸೈನ್ ಮತ್ತು ಕಾಸ್ಗಳನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಸೈನ್ ಟೀಟಾವನ್ನು ಏನು ಬರಿತೀರಿ? ಕಾಸ್ 90 ಮೈನಸ್ ಟೀಟಾ ಅಲ್ವಾ ಮಕ್ಕಳೇ? ವೆರಿ ಗುಡ್. ಹಾಗಾದರೆ ಕಾಸ್ ಟೀಟಾನ ವೆರಿ ನೈಸ್. ಇಲ್ಲಿ ಸೈನ್ ಮತ್ತು ಕಾಸ್ಗಳನ್ನು ಪರಸ್ಪರ ಪೂರಕ ಅಂತ ತೆಗೆದುಕೊಳ್ಳೋದ್ರಿಂದ ಸೈನ್ 90 ಮೈನಸ್ ಟೀಟಾ ಆಯಿತು. ಟ್ಯಾನ್ ಮತ್ತು ಕಾಟನ್ನು ಸರ್ ಕಾಟ್ 90 ಮೈನಸ್ ಟೀಟಾ ಟ್ಯಾನಿಗಾದರೆ ಕಾಟ್ ಟೀಟಾನ ಕಾಟ್ 90 ಮೈನಸ್ ಟೀಟಾ ಬರಿತೀವಿ ಅಲ್ವಾ? ಸೀಕೆಂಟ್ ಟೀಟಾ ಬರೀರಿ. ವೆರಿ ನೈಸ್, ಬರ್ದಿದ್ದೀರಾ? ಹಾಗೆ ಕೋಸೆಕ್ ಟೀಟಾನು ಬರೀರಿ. ಒಟ್ಟಾರೆ ಈ ಪೂರಕ ಕೋನಗಳ ತ್ರಿಕೋನ ಮಿತಿಗಳು ಪರಸ್ಪರ ಸಮ ಇವೆ ಎಂಬುದನ್ನು ನಾವು ಕಂಡುಕೊಳ್ತಾ ಇದ್ದೀವಿ ಅಲ್ವಾ ಮಕ್ಕಳೇ? ಈ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ಇವತ್ತು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಸಿದ್ಧರಾಗಿದ್ದಾರೆ ಮಕ್ಕಳೇ? ತುಂಬ ಸುಲಭವಾಗಿರ್ತಕ್ಕಂಥ ಸಮಸ್ಯೆಗಳು ನೋಡೋಣ. ಮೊದಲನೇ ಸಮಸ್ಯೆ ಹೀಗಿದೆ ನೋಡಿ ಮಕ್ಕಳೇ. ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಸೈನ್ 48ನ ಬೆಲೆ ನಮಗೆ ಗೊತ್ತಿಲ್ಲ. ಬಿಕಾಸ್ 48 ಡಿಗ್ರಿ ಎಂಬುದೇನಲ್ಲ ನಿರ್ದಿಷ್ಟ ಕೋನ, ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ಇದನ್ನು ನಾವು? ವೆರಿ ಗುಡ್. ಹೇಗೆ ಮಾಡ್ತೀವಿ ಅಂದರೆ ನೋಡಿ, ದತ್ತ ಸಮಸ್ಯೆಯನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ 48 42 ಕೂಡಿದರೆ 90 ಆಗತ್ತೆ. ಹಾಗಾದರೆ 48 ಡಿಗ್ರಿಯನ್ನು ಹೇಗೆ ಬರಿಬೋದು? 90 ಮೈನಸ್ 42 ಬರಿಬೋದಾ? ಅಥವಾ 42 ಡಿಗ್ರಿಯನ್ನು ಏನು ಬರಿಬೋದು? 90 ಮೈನಸ್ 48. ನೋಡಿ, ನೀವು 48 ಡಿಗ್ರಿ ಇರೋ ಜಾಗದಲ್ಲಿ ಈ ಬೆಲೆನ ಹಾಕಿ, ಅಥವಾ 42 ಡಿಗ್ರಿ ಇರೋ ಜಾಗದಲ್ಲಿ ಈ ಬೆಲೆನ ಹಾಕಿ. ಸೊ ಈ ಥರ ಸಮಸ್ಯೆನ ಬಿಡಿಸ್ಬೇಕಾದ್ರೆ ಒಂದನ್ನು ಗಮನಿಸಿ. ಕೊಟ್ಟಿರುವ ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಯಾವುದಾದ್ರೂ ಚಿಕ್ಕ ಕೋನವನ್ನಾದರೂ ಹಾಗೆ ಇಟ್ಕೊಳ್ಳಿ, ದೊಡ್ಡ ಕೋನವನ್ನು ಈ ರೀತಿಯಾಗಿ 90 ಡಿಗ್ರಿ ಮೈನಸ್ ಚಿಕ್ಕ ಕೋನ ಅಂತ ಬರೀರಿ. ಇಲ್ಲ, ಚಿಕ್ಕ ಕೋನವನ್ನು ಹಾಗೆ ಬಿಟ್ಕೊಂಡು 90 ಮೈನಸ್ ದೊಡ್ಡ ಕೋನ ಅಂತ ಬರೀರಿ. ಅರ್ಥ ಆಗ್ತಾ ಇದೆ ನಮ್ಮ ಮಕ್ಕಳೇ? ಇಲ್ಲಿ ಏನು ಮಾಡೋಣ ನೋಡಿ, ನಾವು ಚಿಕ್ಕ ಕೋನ ಹಾಗೆ ಇಟ್ಟಿದ್ದೀವಿ, ದೊಡ್ಡ ಕೋನವನ್ನು ನಾನು 90 ಮೈನಸ್ 42 ಬರೆದೆ. ನೋಡಿ ಮಕ್ಕಳೇ, ಸೈನ್ 90 ಮೈನಸ್ 42 ಕಾಸ್ 42, ಇದು ಕಾಸ್ 42 ಹಾಗೆ ಇದೆ. ಹಾಗಾದರೆ ಇವೆರಡೂ ಸಮ ಇರೋದ್ರಿಂದ ಮಧ್ಯೆ ಮೈನಸ್ ಇರೋದ್ರಿಂದ ಇವುಗಳ ಬೆಲೆ ಎಷ್ಟಾಯಿತು? ಕ್ಯಾನ್ಸಲ್ ಆಯಿತು. ದೇರ್ಫೋರ್ 0 ಬಂತು ಅಲ್ವಾ ಮಕ್ಕಳೇ?
ಸುಲಭ ಇದೆನಾ? ಇಲ್ಲಿ ಕಂಡುಕೊಳ್ಬೇಕಾಗಿರುವ ಪ್ರಮುಖ ಅಂಶ ಈ ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ತ್ರಿಕೋನಮಿತಿಗೆ ಅನ್ವಯಿಸುವಂಥ ಪೂರಕ ಕೋನಗಳ ಸಂಬಂಧವನ್ನು ಅಳವಡಿಸ್ಬಿಟ್ಟು ಉತ್ತರ ಕಂಡುಕೊಳ್ತೀವಿ. ಸರಿನಾ ಮಕ್ಕಳೇ ಈ ಸಮಸ್ಯೆಯನ್ನೇ ನಾವು ಇನ್ನೊಂದು ಥರ ಮಾಡ್ಬೋದು. ಹೇಗೆ ನೋಡಿ, ನೀವೇ ಪ್ರಯತ್ನಿಸಿ. ಹಿಂದೆ ಏನು ಮಾಡಿದ್ವಿ? ದೊಡ್ಡ ಕೋನವನ್ನು 90 ಮೈನಸ್ ಚಿಕ್ಕ ಕೋನ ಬರೆದಿದ್ವಿ. ಈಗ ಏನು ಮಾಡ್ತೀವಿ? ವೆರಿ ನೈಸ್, ನೋಡ್ತಾ ಹೋಗಿ. ಸಮಸ್ಯೆ ಬರೆದಿದ್ದೀವಿ. ಇವೆರಡರ ಮೊತ್ತ 90 ಡಿಗ್ರಿ ಇದೆ, ನಮಗೆ ಗೊತ್ತಿದೆ. ಈಗ 48 ಹೀಗೆ ಬರಿಬೋದು ಅಥವಾ 42 ಹೀಗೆ ಬರಿಬೋದು. ಇಲ್ಲಿ ಏನು ಮಾಡೋಣ ಅಂದರೆ, ದೊಡ್ಡದನ್ನು ಹಾಗೆ ಇಟ್ಕೊಳ್ಳೋಣ, ಚಿಕ್ಕದನ್ನು ಬದಲಾಯಿಸಿ ಬರೆಯೋಣ. ಮಕ್ಕಳೇ, ಇದನ್ನು ಚಿಕ್ಕ ಕೋನವನ್ನು 90 ಮೈನಸ್ 48 ಅಂತ ಬರಿತೀವಿ. ಹಾಗಾದರೆ ಇದನ್ನು ಹೇಗೆ ಬರಿಬೋದು? ವೆರಿ ಗುಡ್. ಕಾಸ್ 90 ಮೈನಸ್ ಟೀಟಾನ ಸೈನ್ ಟೀಟಾ ಅಂದರೆ ಸೈನ್ 48 ಆಯಿತು ಅಲ್ವಾ? ಹಾಗಾದರೆ ಇವೆರಡರ ವ್ಯತ್ಯಾಸ ಏನಾಯಿತು? 0 ಬಂತು. ನೋಡಿ ಮಕ್ಕಳೇ, ಒಂದೇ ಸಮಸ್ಯೆಯನ್ನು ನಾವು ಎರಡು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ವಿ. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಕೋನಗಳ ಮೊತ್ತ 90 ಇದ್ದರೆ ಚಿಕ್ಕದನ್ನಾದರೂ ಬದಲಾಯಿಸಿ ದೊಡ್ಡದನ್ನಾದರೂ ಬದಲಾಯಿಸಿ ನಮಗೆ ಉತ್ತರ ಒಂದೇ ರೀತಿ ಬರುತ್ತೆ. ಅರ್ಥ ಆಯ್ತಾ? ಈಗ ಇನ್ನೊಂದು ಸಮಸ್ಯೆ ನೋಡೋಣವಾ? ನೋಡ್ತಾ ಹೋಗಿ, ಇದು ನೀವೇ ಮಾಡಿ ಫಾಸ್ಟಾಗಿ. ನೀವೇ ಮಾಡ್ತಾ ಹೋಗಿ. ಮೊದಲನೇ ಹಂತ ಬರೆದ್ರಾ? ವೆರಿ ಗುಡ್. ಎರಡರ ಕೋನ 90 ಇದೆ, ಆದ್ದರಿಂದ ನಾವಿಲ್ಲಿ ಚಿಕ್ಕದನ್ನು ಬದಲಾಯಿಸ್ತಾ ಇದ್ದೀವಿ. ಹಾಗಾದರೆ ಕಾಟ್ 90 ಮೈನಸ್ 54 ಏನು ಬರೀತೀರಿ? ವೆರಿ ನೈಸ್. ಟ್ಯಾನ್ 54 ಬರೆದ್ವಿ, ಅವುಗಳನ್ನು ಕ್ಯಾನ್ಸಲ್ ಮಾಡಿದ್ವಿ, ಉತ್ತರ 0 ಬಂತು. ಅದೇ ರೀತಿಯ ಸಮಸ್ಯೆ ಅಲ್ವಾ ಇದು? ಹಾಗೆ ಮುಂದೆ ಹೋಗೋಣ ನೋಡಿ. ಸೊ ಈ ಥರ ಭಾಗಾಕಾರ ಇದ್ದರೆ ಏನು ಮಾಡ್ತೀರಿ? ಯೋಚನೆ ಮಾಡಿ. ಸೊ ಇವೆರಡನ್ನು ಕೂಡಿದರೆ 90 ಬರುತ್ತೆ. ಯಾವುದಾದ್ರೂ ಒಂದನ್ನು ಬದಲಾಯಿಸಿ ನಾವು ಇಲ್ಲಿ ಚಿಕ್ಕ ಕೋನವನ್ನು ಬದಲಾಯಿಸ್ತಾ ಇದ್ದೀವಿ. ಕಾಟ್ 90 ಮೈನಸ್ 54 ಬೆಲೆ ಎಷ್ಟಾಯಿತು? ಟ್ಯಾನ್ 54. ಈಗ ಇದು ಕ್ಯಾನ್ಸಲ್ ಆದರೆ ಉತ್ತರ 1 ಬರ್ತಾ ಇದೆ. ಅರ್ಥ ಮಾಡ್ಕೊಳ್ತಾ ಇದ್ದೀರಲ್ವಾ? ನೋಡಿ, ಅಲ್ಲಿ ಮೈನಸ್ ಇತ್ತು, 0 ಬಂತು. ಇಲ್ಲಿ ಕ್ಯಾನ್ಸಲ್ ಆದರೆ 1 ಬಂತು. ಮುಂದೆ ಹೋಗೋಣ. ಈ ಸಮಸ್ಯೆನ ಗಮನಿಸಿ. ತುಂಬ ಸುಲಭ, ಏನಿಲ್ಲ. ಮೊದಲನೇ ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ, ಎರಡನೇ ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಮಾಡಬೇಕಾಗಿರೋ ಮೊದಲನೇ ಕರ್ತವ್ಯ 72 18 ಕೂಡಿ 90 ಬರ್ತಾ ಇದೆ. 65 ಪ್ಲಸ್ 20 90 ಬರ್ತಾ ಇದೆ. ಸೊ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ಇಲ್ಲಿ ನಾವು ಪರಿಪಾಲನೆ ಮಾಡ್ತೀವಿ. ಹಾಗಾದರೆ ಹೇಗೆ ಬರೆಯೋದು? ಸೊ ಚಿಕ್ಕ ಕೋನವನ್ನು ಹಾಗೆ ಬರೆದು ದೊಡ್ಡ ಕೋನವನ್ನು 90 ಮೈನಸ್ ಚಿಕ್ಕ ಕೋನ ಬರೆದಿದ್ದೀವಿ. ಇಲ್ಲಿನೂ ಹಾಗೆ ಬರೆದಿದ್ದೀವಿ ನೋಡಿ. ಹಾಗಾದರೆ ಕಾಸ್ 90 ಮೈನಸ್ 18 ಬೆಲೆ ಎಷ್ಟು? ಸೈನ್ 18 ಆಯಿತು. ಕೊಸೆಕ್ 90 ಮೈನಸ್ 25 ಎಷ್ಟು? ಸೆಕ್ 25 ಆಯಿತು. ಇದು ಕ್ಯಾನ್ಸಲ್ ಆದರೆ 1, ಇದು ಕ್ಯಾನ್ಸಲ್ ಆದರೆ 1. 1 ಮೈನಸ್ 1 ಬೆಲೆ ಎಷ್ಟು? 0. ಸುಲಭ ಇದೆ ಅಲ್ವಾ ಮಕ್ಕಳೇ? ತುಂಬ ಸುಲಭವಾಗಿ ಯೋಚನೆ ಮಾಡಿ ಉತ್ತರವನ್ನು ಬರೀತಕ್ಕಂತಹ ಸಮಸ್ಯೆಗಳು ಈ ಅಭ್ಯಾಸದಲ್ಲಿವೆ. ಮೀನ್ಸ್ ಪೂರಕ ಕೋನಗಳಿಗೆ ಅನ್ವಯಿಸುವ ತ್ರಿಕೋನಮಿತಿಗೆ ಅನ್ವಯಿಸ್ತಕ್ಕಂಥ ಅಭ್ಯಾಸ ಇದೆಯಲ್ಲ, ಅದರಲ್ಲಿ. ಮುಂದಿನ ಸಮಸ್ಯೆ ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲೊಂದು ಸಮಸ್ಯೆ ಇದೆ ನೋಡಿ. ಈ ಸಮಸ್ಯೆನ ನಾವು ಬಿಡಿಸ್ಬೇಕಂದ್ರೆ ಮೊದಲು LHS ಅನ್ನು ತೆಗೆದುಕೊಳ್ಳೋಣ. LHS ಅನ್ನು ತೆಗೆದುಕೊಂಡ್ಮೇಲೆ ನೋಡಿ, ಈ ಎರಡೂ ಕಾಸಿವೆ, ಇವು ಎರಡೂ ಸೈನ್ ಇವೆ. ನಾವು ಇವುಗಳನ್ನು ಹಾಗೆ ಇಟ್ಟು ಇವುಗಳನ್ನು ಕಾಸಾಗಿ ಬದಲಾವಣೆ ಮಾಡ್ಬೋದಾ? ಮಾಡಬಹುದು. ಯಾವಾಗ? ಈ ಎರಡೂ ಸಂಖ್ಯೆಗಳನ್ನು ಕೂಡಿದರೆ 90 ಬಂದರೆ ಬರ್ತಾ ಇದೆ ಅಲ್ವಾ? ಹಾಗಾದರೆ ಇದನ್ನು ಹೇಗೆ ಬರಿಬೋದು? ಸರ್, ಸೈನ್ 90 ಮೈನಸ್ 52, ಇದನ್ನು ಸೈನ್ 90 ಮೈನಸ್ 38. ಇದ್ರ ಬೆಲೆ ಎಷ್ಟಾಯಿತು? ಕಾಸ್ 52, ಇದ್ರ ಬೆಲೆ ಕಾಸ್ 38. ಸೊ ಇವೆರಡು ಒಂದೇ ಆಗಿವೆ, ಕ್ಯಾನ್ಸಲ್ ಆಯಿತು, ನಮಗೆ ಉತ್ತರ 0 ಬಂತು. ಅದೇ RHS ಆಯಿತು. ಸರಿನಾ ಮಕ್ಕಳೇ? ಈ ಸಮಸ್ಯೆಯನ್ನು 1 ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕು ನೋಡಿ. ಮೊದಲನೇ ಹಂತ ಎಡಬದಿಯನ್ನು ತೆಗೆದುಕೊಳ್ಳೋಣ. ಎರಡನೇ ಹಂತ ನೋಡಿ, ಯಾವ ಸಂಖ್ಯೆಗಳನ್ನು ಕೂಡಿದರೆ 90 ಬರುತ್ತೋ ಅವುಗಳನ್ನು ನಾವು ಒಂದೇ ಕಲರ್ ಮಾಡ್ಕೊಂಡಿದ್ದೀನಿ. ದೇರ್ಫೋರ್ ಇವು ಎರಡು ಕೂಡಿದರೆ 90 ಬರ್ತಾ ಇದೆ ಅಲ್ವಾ? ಈಗ ಏನು ಮಾಡೋಣ ನಾವು ನೋಡಿ. ಇಲ್ಲೇ ಇವು ಎರಡು ಕೂಡಿದರೆ 90 ಬರ್ತಾ ಇದೆ. ಹಾಗೇನೆ 48 42 ಕೂಡಿದ್ರೆ 90 ಬರ್ತಾ ಇದೆ. ಇಲ್ಲಿ 48ಅನ್ನು ಮಾತ್ರ ಬದಲಾಯಿಸ್ತೀವಿ. ದೇರ್ಫೋರ್ 90 ಮೈನಸ್ 42 ಬರೆದಿದ್ದೀವಿ. ಕಾರಣ 42 ಚಿಕ್ಕದಾಗಿರೋದ್ರಿಂದ ದೊಡ್ಡ ಕೋನವನ್ನು ಚೇಂಜ್ ಮಾಡಿದ್ವಿ. ಇವು ಎರಡರಲ್ಲಿ ನೋಡಿ 23 ಚಿಕ್ಕ ಕೋನ ಹಾಗೆ ಬರೆದಿದ್ದೀನಿ. ದೊಡ್ಡ ಕೋನವನ್ನು 90 ಮೈನಸ್ 23 ಬರಿತಾ ಇದ್ದೀನಿ.
ಹಾಗಾದರೆ ಟ್ಯಾನ್ 90 ಮೈನಸ್ 42 ಎಷ್ಟು? ಕಾಟ್ 42. ಇದು ಹಾಗೆ ಇದೆ, ಇದು ಹಾಗೆ ಇದೆ. ಇದು ಟ್ಯಾನ್ 90 ಮೈನಸ್ 23 ಕಾಟ್ 23 ಆಯಿತು. ಈಗ ಯೋಚನೆ ಮಾಡಿ ಮಕ್ಕಳೇ, ಕಾಟ್ 42 ಟ್ಯಾನ್ 42ನ ಒಂದು ಗುಂಪು, ಟ್ಯಾನ್ 23 ಕಾಟ್ 23ನ ಇನ್ನೊಂದು ಗುಂಪು ಮಾಡ್ತೀನಿ. ಹಾಗಾದರೆ ಇದ್ರ ಬೆಲೆ ಎಷ್ಟು? 1. ಇದ್ರ ಬೆಲೆನೂ 1, 2 ಗುಣಿಸಿದರೆ 1 ಬಂತು. ದೇರ್ಫೋರ್ ನಮಗೆ ಬಲಬದಿಯಲ್ಲಿ ಏನಿತ್ತು ಅದೇ ಉತ್ತರ ಬಂತು. ಸೊ ಈ ಥರದ ಸಮಸ್ಯೆಗಳನ್ನು ಬಿಡಿಸ್ಬೇಕು ಅಂದರೆ ಸುಲಭವಾಗಿ ನಾವು ಯೋಚನೆ ಮಾಡಬೇಕು. ಮೊದಲನೇ ಹಂತ ಯಾವ ರೀತಿ? ಈ ಕೋನಗಳು 90 ಇರೋದನ್ನು ಗುರುತಿಸಿ ಚಿಕ್ಕ ಕೋನವನ್ನು ಹಾಗೆ ಇಟ್ಟು ದೊಡ್ಡ ಕೋನವನ್ನು 90 ಮೈನಸ್ ಚಿಕ್ಕ ಕೋನ ಬರೀರಿ, ಅಥವಾ ದೊಡ್ಡ ಕೋನವನ್ನು ಹಾಗೆ ಇಟ್ಟು ಚಿಕ್ಕ ಕೋನವನ್ನು 90 ಮೈನಸ್ ದೊಡ್ಡ ಕೋನ ಬರೆದು ಸಂಕ್ಷೇಪಿಸಿ ಈ ಹಿಂದೆ ತಿಳ್ಕೊಂಡಿರ್ತಕ್ಕಂಥ ತ್ರಿಕೋನಮಿತಿಯ ವೃತ್ಕ್ರಮದ ಬೆಲೆಯನ್ನು ಹಾಕೊಂಡಿದ್ದೀವಿ, ಉತ್ತರ ಬರ್ತಾ ಇದೆ. ಸರಿ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಇದೇ ಥರದ ಹಲವಾರು ಸಮಸ್ಯೆಗಳನ್ನ ನಾವು ಬಿಡಿಸ್ತಾ ಹೋಗ್ಬೋದು. ಇಲ್ಲಿ ಒಂದು ಸಮಸ್ಯೆ ಇದೆ ನೋಡಿ. ಟ್ಯಾನ್ 2a = ಕಾಟ್ a ಮೈನಸ್ 18. ಇಲ್ಲಿ 2a ಲಘು ಕೋನವಾದರೆ ನಾವು ಏನ ಬೆಲೆನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಫಸ್ಟ್ ಕೊಟ್ಟಿರೋದನ್ನು ಬರೆದಿದ್ದೀವಲ್ವಾ? ನೆಕ್ಸ್ಟ್ ಏನು ಮಾಡೋಣ ನೋಡಿ. ಟ್ಯಾನ್ 2aನ ನಾನು ಕಾಟ್ 90 ಮೈನಸ್ 2a ಬರಿತೀನಿ. ಯಾಕೆ ಬರ್ದಿದ್ದೀನಿ ನಾನು ಇದನ್ನು? ಈ ನಿಯಮವನ್ನು ಅನುಸರಿಸ್ತಾ ಇದ್ವಿ. ಟ್ಯಾನ್ ಟೀಟಾ = ಕಾಟ್ 90 ಮೈನಸ್ ಟೀಟಾ. ಈಗ ಇವು ಎರಡನ್ನು ಗಮನಿಸಿ ನೋಡಿ, ಈ ಎರಡು ಒಂದೇ ಆಗಿವೆ. ದೇರ್ಫೋರ್ ಇವು ಎರಡು ಸಮ ಆಯಿತು ನೋಡಿ. ಕಾಟ್ 90 ಮೈನಸ್ 2a = ಕಾಟ್ a ಮೈನಸ್ 18. ಇಲ್ಲಿ ನಾನು ಈ ಕೋನ ಪರಸ್ಪರ ಸಮ ಅಂತ ಬರಿತೀವಿ. ಎರಡು ಒಂದೇ ತ್ರಿಕೋನ ಮಿತಿಗಳಾಗಿವೆ. ದೇರ್ಫೋರ್ 90 ಮೈನಸ್ 2a = a ಮೈನಸ್ 18. ಇಲ್ಲಿ ಎ ಬೆಲೆ ಕಂಡುಹಿಡಿಬೋದಲ್ವೇ ನೀವೇ? ಎ ಬೆಲೆನ ಹೇಗೆ ಕಂಡುಹಿಡಿತೀರಿ? ವೆರಿ ಗುಡ್. ಸಂಖ್ಯೆಗಳನ್ನು ಒಂದು ಕಡೆ, ಎಯನ್ನು ಮತ್ತೊಂದು ಕಡೆ ತಗೊಳ್ಳಿ. ಈಗ ಅವುಗಳನ್ನು ನಾವು ಏನ ಬೆಲೆನ ಕಂಡುಹಿಡಿತಾ ಹೊರಟ್ರೆ ಏನು ಬಂತು ನಮಗೆ ಅಂದರೆ ಎ ಎಂಬುದು 36 ಡಿಗ್ರಿ ಬಂತು. ಸೊ ಕೇಳಿರೋದೇನು? ಏನ ಬೆಲೆ ಕಂಡುಹಿಡಿಯಿರಿ ಅಂತ. ನಮಗೇನ ಬೆಲೆ 36 ಡಿಗ್ರಿ ಬಂತು ಅಲ್ವಾ ಮಕ್ಕಳೇ? ಸೊ ಈಗ ಕೊನೆಯದು ಇನ್ನೊಂದು ರೀತಿಯ ಸಮಸ್ಯೆ ನೋಡಿ. ಎ ಬಿ ಸಿಗಳು ತ್ರಿಭುಜದ ಒಳಕೋನಗಳಾದರೆ ಕಾಸ್ ಆಫ್ ಬಿ ಪ್ಲಸ್ ಸಿ ಬೈ 2 = ಕಾಸ್ ಎ ಬೈ 2 ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಏನು ಮಾಡೋಣ ನಾವು ಇಲ್ಲಿ? ಎ ಬಿ ಸಿ ತ್ರಿಭುಜದ ಒಳಕೋನಗಳು ಅಂದರೆ ನಮಗೆ ಗೊತ್ತಿದೆ, ಹಂತ 1ರಲ್ಲಿ 3 ಕೋನ ಕೂಡಿದರೆ 180 ಡಿಗ್ರಿ ಆಯಿತು. ಹಾಗಾದರೆ ನಾನು ಇಲ್ಲಿ ಏನು ಮಾಡ್ತೀನಿ? ಎಲ್ಲ ಅಂಶಗಳಿಗೆ ಮೀನ್ಸ್ ಪ್ರತಿ ಪದಕ್ಕೂ 2ರಿಂದ ಭಾಗಿಸ್ತೀನಿ. ಏನಾಯ್ತು ಅವಾಗ ನೋಡಿ? ಈ ಹಂತ ಬಂತು. ಇದರಲ್ಲಿ ಬಿ ಪ್ಲಸ್ ಸಿ ಅಂದರೆ ಬಿ ಮತ್ತು ಸಿ ಇರೋ ಅಂಶಗಳನ್ನು ಇಲ್ಲೇ ಬರೆಯೋಣ. ಎ ಬೈ 2ನ ಬಲಗಡೆ ಶಿಫ್ಟ್ ಮಾಡೋಣ. ಹಾಗಾದರೆ ಇಲ್ಲಿ ಲಸ ತಗೊಂಡ್ರೆ ಏನಾಯ್ತು ನೋಡಿ? ಅದು ಬಿ ಪ್ಲಸ್ ಸಿ ಬೈ 2 = 180ರಲ್ಲಿ 2 ಭಾಗಿಸಿದ್ವಿ, 90 ಬಂತು. ದೇರ್ಫೋರ್ 90 ಮೈನಸ್ ಎ ಬೈ 2 ಇದನ್ನು 1 ಅಂತ ಬರೆಯೋಣ. ಸರಿನಾ? ಇದನ್ನು ಮುಂದುವರಿಸೋಣ ನೋಡಿ. ಇಲ್ಲೇ ಏನು ಮಾಡ್ತಾ ಇದ್ದೀನಿ ಅಂದರೆ ಎರಡೂ ಬದಿಗೂ ಸೈನನ್ನು ತೆಗೆದುಕೊಳ್ಳೋಣ. ಸೊ ಬಿ ಪ್ಲಸ್ ಸಿ ಬೈ 2 = 90 ಮೈನಸ್ ಎ ಬೈ 2 ಬಂದಿತ್ತು. ಎರಡೂ ಬದಿಗೂ ಸೈನನ್ನು ತೆಗೆದುಕೊಂಡ್ರೆ ಈ ಅಂಶ ಬಂತು. ಹಾಗಾದರೆ ಸೈನ್ 90 ಮೈನಸ್ ಎ ಬೈ 2 ಬೆಲೆ ಎಷ್ಟಾಯಿತು ನೋಡಿ? ನಾನು ಎಡಬದಿಯನ್ನು ತೆಗೆದುಕೊಂಡಿದ್ದೀನಿ ಅಲ್ವಾ? ಸೈನ್ ಹಾಗೆ ಬರ್ತಿದ್ದೀನಿ. ಬಿ ಪ್ಲಸ್ ಸಿ ಬೈ 2 ಬೆಲೆ ಎಷ್ಟು ಬಂತು? 90 ಡಿಗ್ರಿ ಮೈನಸ್ ಎ ಬೈ 2. ಇನ್ನೊಂದು ಸರಿ ನೋಡೋಣ. ಇಲ್ಲಿ ಎಡಬದಿಯನ್ನು ತೆಗೆದುಕೊಳ್ಳೋಣ. ಬಿ ಪ್ಲಸ್ ಸಿ ಬೈ 2ನ ಬೆಲೆ ಗೊತ್ತಿದೆ ನಮಗೆ, 90 ಮೈನಸ್ ಎ ಬೈ 2 ಅಂತ ಹಾಕೋಣ. 1ರಿಂದ 90 ಮೈನಸ್ ಎ ಬೈ 2 ಅಂದರೆ ಸೈನ್ 90 ಮೈನಸ್ ಟೀಟಾನ ಬೆಲೆ ಏನು? ಕಾಸ್ ಟೀಟಾ ಆಯಿತು. ದೇರ್ಫೋರ್ ನೋಡಿ ಇಲ್ಲೇ ಸೈನ್ 90 ಮೈನಸ್ ಟೀಟಾನ ಬೆಲೆ ಕಾಸ್ ಟೀಟಾ ಆಯಿತು. ದೇರ್ಫೋರ್ ಕಾಸ್ ಎ ಬೈ 2 ಆಯಿತು. ನಮಗೆ ಇಲ್ಲಿರ್ತಕ್ಕಂಥ ಬೆಲೆನೇ ಬಂತು. ನಮಗೆ ಬಲಬದಿ ಉತ್ತರ ಬಂತು. ಅರ್ಥ ಆಯ್ತಾ ಮಕ್ಕಳೇ ಇದು? ಈಗ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಪೂರಕ ಕೋನಗಳ ತ್ರಿಕೋನ ಮಿತಿಗಳ ಅನುಪಾತಗಳನ್ನು ತೆಗೆದುಕೊಂಡ್ವಿ. ಹಾಗೆಯೇ ಕೆಲವು ಸಮಸ್ಯೆಗಳನ್ನು ಬಿಡಿಸಿದ್ವಿ ಅಲ್ವಾ ಮಕ್ಕಳೇ? ನೀವೇನು ಮಾಡಬೇಕಂದ್ರೆ ನಾನು ನಿಮಗೆ ಒಂದು ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ 11.3ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಬೇಕು. ಜೊತೆಗೆ ಇಲ್ಲಿ 2 ಸಮಸ್ಯೆಗಳನ್ನು ನಾನು ಬರೆದಿದ್ದೀನಿ. ಅವುಗಳನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಳ್ತಾ ಇದ್ದೀರಾ ಮಕ್ಕಳೇ? ಸರಿನಾ ಮಕ್ಕಳೇ?
ಮಕ್ಕಳೇ, ಇಲ್ಲಿವರೆಗೂ ನಾವು ತ್ರಿಕೋನಮಿತಿಗೆ ಅನ್ವಯಿಸ್ತಕ್ಕಂಥ 4ನೇ ಅವಧಿಯಲ್ಲಿ ಪೂರಕ ಕೋನಗಳ ತ್ರಿಕೋನಮಿತಿಗಳ ಅನುಪಾತಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮಕ್ಕಳೇ. ಈಗ ನಾನು ಮುಂದಿನ ಅವಧಿಯವರೆಗೂ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಮಗೆ ಶುಭವಾಗಲಿ. ಕೊಟ್ಟಿರ್ತಕ್ಕಂತಹ ಗೃಹಪಾಠವನ್ನು ಸ್ಪಷ್ಟವಾಗಿ ಮಾಡಿಕೊಂಡು ಬನ್ನಿ ಮಕ್ಕಳೇ. ಮೊದಲನೇ ಅವಧಿಯಿಂದ 4ನೇ ಅವಧಿಯವರೆಗೂ ಯಾವ ಪ್ರಮುಖ ಅಂಶಗಳನ್ನು ಕಲ್ತ್ಕೊಂಡಿದ್ವೋ ಅವೆಲ್ಲವನ್ನು ಒಂದು ಕಡೆ ಬರ್ಕೊಂಡು ಮುಂದಿನ ಅವಧಿಗೆ ನೀವು ಸಿದ್ಧರಾಗಿರ್ತೀರಿ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.